ಶ್ರೇಷ್ಠನೇ, ನಾನು ಸಮರ್ಪಿಸುವ ಈ ಜಲತರ್ಪಣವು ನಿಮಗೆ ಪಿತೃಲೋಕದಲ್ಲಿ ದೊರಕಲಿ. ನನ್ನ ಜೀವ ನಿಲ್ಲುವುದಿಲ್ಲ, ನನ್ನ ಜೀವ ನಿಲ್ಲುವುದಿಲ್ಲ ಪ್ರಭು. ದೇವಿ, ನಾವು ಕೂಡಲೇ ಚಿತ್ರಕೂಟಕ್ಕೆ ಹೊರಡೋಣ. ನೀವು ದುಃಖಿಸಬಾರದು. ಈ ಕಷ್ಟ ಕಾರ್ಪಣ್ಯಗಳೆಲ್ಲ ತಾತ್ಕಾಲಿಕ. ಬಹುಬೇಗನೆ ನಿಮ್ಮ ದುಃಖದ ಕಾರ್ಮೋಡ ಸೆರೆದು ಸಂತೋಷದ ಪೂರ್ಣಚಂದ್ರ ಕಾಣಿಸುತ್ತಾನೆ. ರಾಮಚಂದ್ರ, ದಶರಥ ಮಹಾರಾಜನು ನಿನ್ನ ಪಟ್ಟಾಭಿಷೇಕ ಮಾಡಬೇಕೆಂದು ನಿರ್ಧರಿಸಿದಾಗಲೇ ಕಿರಿಯ ಮಹಾರಾಣಿ ಕೈಕೇಯಿ ಬಗ್ಗೆ ಎಚ್ಚರಿಕೆ ನೀಡಿದ್ದೆ. ಆದರೆ ಅವೆಲ್ಲವೂ ವ್ಯರ್ಥವಾಯಿತು. ಗುರುವರ್ಯ, ಈಗ ಅದೆಲ್ಲ ಏಕೆ? ಎಲ್ಲ ಮುಗಿದು ಹೋದ ಮೇಲೆ ನಾನು ಯಾರ ಮೇಲೂ ತಪ್ಪು ಹೇರಿಸಲು ಇಷ್ಟವಿಲ್ಲ. ಅದು ನಿನ್ನ ಉತ್ತಮ ಸ್ವಭಾವ ರಾಮಚಂದ್ರ. ಆದರೆ ನಿನ್ನ ತಾಯಿ ಕೌಸಲ್ಯೆ, ಲಕ್ಷ್ಮಣನ ತಾಯಿ ಸುಮಿತ್ರೆ ಅಪಾರವಾದ ದುಃಖವನ್ನು ಅನುಭವಿಸುತ್ತಿದ್ದಾರೆ. ನಿನ್ನ ವಿಯೋಗದ ದುಃಖವನ್ನು ತಾಳಲಾರದೆ ಮಹಾರಾಜರು ಅಸುನೀಗಿದರು. ಅಯೋಧ್ಯೆಯ ಸಿಂಹಾಸನವನ್ನು ನೀನೇ ಏರಬೇಕೆಂಬುದು ಅವರ ಅಭಿಲಾಷೆಯಾಗಿತ್ತು. ಗುರುವರ್ಯ, ನಾನು ಅಯೋಧ್ಯೆಯ ಸಿಂಹಾಸನವನ್ನು ಏರುವ ಮೊದಲೇ ನಾನು ಅದನ್ನು ತ್ಯಜಿಸಿದ್ದೇನೆ. ನೀನು ಹಾಗೆ ಹೇಳೋ ಹಾಗಿಲ್ಲ ರಾಮಚಂದ್ರ. ನೀನು ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ. ಅವರ ಉತ್ತರಾಧಿಕಾರಿಯಾಗುವುದು ಧರ್ಮ. ಗುರುವರ್ಯ, ಆ ಧರ್ಮಕ್ಕಿಂತ ನನಗೆ ಪಿತೃವಾಕ್ಯ ಪರಿಪಾಲನೆ ಪರಮ ಧರ್ಮ. ಆದರೂ ಎಲ್ಲವನ್ನು ಮತ್ತೊಮ್ಮೆ ಚೆನ್ನಾಗಿ ಪರ್ಯಾಯಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಭಲೆ ಭಲೆ ಧೂಮ್ರಾಕ್ಷ, ಭಲೆ ಭಲೆ. ಎಲ್ಲವೋ ಕುಬೇರ, ನನ್ನ ದೃಷ್ಟಿಗೆ ಇಡೀ ಸೃಷ್ಟಿಯೇ ಗಾಢ ಗಾಢ ನಡುಗುತ್ತದೆ. ಅಂದ ಮೇಲೆ ನಿನ್ನ ದೃಷ್ಟಿ ನನಗೇನು ಮಾಡಬಲ್ಲದು? ಹಿರಿಯನೆಂಬ ಮದದಿಂದ ನನಗೆ ಬುದ್ಧಿ ಹೇಳಲು ಬಂದ ವಿವೇಕಿ, ಅಂಟ ಮಣಿಬದ್ಧನನ್ನು ಯುದ್ಧಕ್ಕೆ ಕಳುಹಿಸಿದ ಅಂಜು ಪುರುಕ. ಧೈರ್ಯವಿದ್ದರೆ ನನ್ನೊಡನೆ ಹೋರಾಡು, ಪರಾಕ್ರಮವಿದ್ದರೆ ನನ್ನನ್ನು ಎದುರಿಸು. ಎಲ್ಲವೋ ದುಷ್ಟದ ಶಕಂಠ. ಪರಾಕ್ರಮವಿರುವುದು ಅನಾಚಾರ ಅತ್ಯಾಚಾರಗಳಿಗಲ್ಲ, ದುಷ್ಟ ಸಂಹಾರಕ್ಕೆ, ಧರ್ಮ ರಕ್ಷಣೆಗೆ. ನನ್ನ ಪಾಲಿಗೆ ನೀನೇ ದುಷ್ಟ. ನಿನ್ನನ್ನು ಸಂಹರಿಸುವುದೇ ನನ್ನ ಧರ್ಮ. ಎಲವ ಮೂಢ, ನಿನ್ನ ದುಷ್ಟತನವನ್ನೇ ಧರ್ಮವೆಂದು ತಿಳಿದಿರುವ ನಿನ್ನ ಅವಿವೇಕತನಕ್ಕೆ ಏನು ಹೇಳಲಿ? ರಾವಣ, ನಿನ್ನ ಶೌರ್ಯ, ಪರಾಕ್ರಮ, ವರ, ತಪಸ್ಸು ಈ ನಿನ್ನ ದುರಹಂಕಾರದ ಜ್ವಾಲೆಯಲ್ಲಿ ದಹಿಸಿ ಹೋಗುತ್ತವೆ. ಮುಚ್ಚಬಾಯ್, ನಾನು ನಿನ್ನ ಉಪದೇಶ ಕೇಳಲು ಬಂದಿಲ್ಲ. ಎಲೋ ರಾವಣ, ಜ್ವರ ಬಂದವನಿಗೆ ನೊರೆ ಹಾಲು ರುಚಿಸುವುದಿಲ್ಲ. ನೊರೆ ಹಾಲು ಕುಡಿಯಲು ನಾನೇನು ಹಸುಗೂಸಲ್ಲ. ನಿನ್ನ ಬಿಸಿ ನೆತ್ತರು ನನಗೆ ರುಚಿಸುತ್ತದೆ. ದಶಕಂಠ, ಈಗಲಾದರೂ ಎಚ್ಚೆತ್ತಿಕೋ. ನಾನು ಅಜಯನೆಂಬ ಅಹಂಕಾರವನ್ನು ಬಿಟ್ಟು ಬಿಡು. ಅಧರ್ಮ ಎಂತಹ ಅಜಯನನ್ನು ಇಲ್ಲವಾಗಿಸುತ್ತದೆ. ಅಧರ್ಮವನ್ನೇ ನೀನು ಅಪ್ಪಿಕೊಂಡರೆ
ಅದರ ದುಷ್ಟ ಫಲಗಳನ್ನು ನೀನೇ ಉಣ್ಣಬೇಕಾಗುತ್ತದೆ. ಮುಗಿಯಿತೋ ಅಥವಾ ಇನ್ನೂ ಇದೆಯೋ? ಯುದ್ಧಕ್ಕೆ ಬಂದವನಿಗೆ ಬುದ್ಧಿ ಹೇಳುವುದು ಹೇಡಿಗಳ ಲಕ್ಷಣ. ನಿನ್ನ ಒಣ ಮಾತುಗಳು ಯುದ್ಧವನ್ನು ಜಯಿಸುವುದಿಲ್ಲ ಕುಬೇರ. ಅದು ನನಗೂ ಗೊತ್ತಿದೆ ದಶಕಂಠ. ನಾನು ನಿನ್ನ ಸಹೋದರನೆಂದು ಬುದ್ಧಿ ಹೇಳಲು ಬಂದನೆ ಹೊರತು ಕೈಲಾಗದ ಹೇಡಿಯಲ್ಲ ನಾನು. ಮತ್ತೆ ಹೇಡಿಯಲ್ಲ ಬಂದ ಮೇಲೆ ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಅಹಂಕಾರದ ಅತ್ಯುನ್ನತ ಶಿಖರಕ್ಕೇರಿರುವ ನಿನ್ನೊಡನೆ ಇನ್ನು ಮುಂದೆ ನನ್ನ ಆಯುಧಗಳು ಮಾತನಾಡುತ್ತವೆ. ಕುಬೇರ, ನಾನಿಲ್ಲಿದ್ದೇನೆ. ಮಾಯಾವಿ, ಅರಗಿಸಿಕೊ ನನ್ನ ಆಯುಧಗಳನ್ನು. ನಿನ್ನೆಲ್ಲ ಅಸ್ತ್ರಗಳನ್ನು ಅರಗಿಸಿಕೊಳ್ಳುವ ಶಕ್ತಿ ನನಗಿದೆ ಕುಬೇರ. ಮಾರೀಚ, ನಡೆ ಹೋಗೋಣ.
ಮಾತೆ, ರಾಮ, ರಾಮಚಂದ್ರ, ನನ್ನಿಂದ ನಿನಗೆ ಅನ್ಯಾಯವಾಗಿದೆ. ನನ್ನ ಸ್ವಾರ್ಥದಿಂದ ನೀನು ಅರಣ್ಯವಾಸ ಮಾಡುವಂತಾಯಿತು. ನಿನ್ನೊಂದಿಗೆ ಸುಕುಮಾರಿ ಸೀತಾ, ಸಹೋದರ ಲಕ್ಷ್ಮಣ ಎಲ್ಲರೂ ವನವಾಸ ಮಾಡುವಂತಾಯಿತು. ಕ್ಷಮೆ ಕೇಳುವ ಅರ್ಹತೆ ನನಗಿಲ್ಲ ಕುಮಾರ. ಆದರೂ ಬೇಡಿಕೊಳ್ಳುತ್ತಿದ್ದೇನೆ, ಕ್ಷಮಿಸುವೆಯಾ ಕುಮಾರ? ಮಾತೆ, ಬೇಡಿ ಮಾತೆ, ಬೇಡಿ. ನೀವು ನನ್ನಲ್ಲಿ ಕ್ಷಮೆ ಕೇಳಬಾರದು. ಅದು ನನಗೆ ಅಶ್ರೇಯಸ್ಸು. ಮಾತೆ ಆದವಳು ಏನೇ ಮಾಡಿದರೂ ತನ್ನ ಪುತ್ರನ ಶ್ರೇಯಸ್ಸಿಗೆ ಅಲ್ಲವೇ? ಬೇಡ ಕುಮಾರ, ಬೇಡ. ನನ್ನನ್ನು ಮಾತೆ ಎಂದು ಕರೆಯಬೇಡ. ಮಾತೆ ಎಂಬ ಪವಿತ್ರ ಶಬ್ದಕ್ಕೆ ಕಳಂಕ ತಂದ ದುಷ್ಟೆ ನಾನು. ನನ್ನ ಪುತ್ರ ಭರತನೆದುರೆ ಅತಿ ಸಣ್ಣವಳಾದ ಅಲ್ಪಜೀವಿ ನಾನು. ಮಾತೆಯಲ್ಲ ಕುಮಾರ, ಮಾತೆಯಲ್ಲ. ಮಾತೆ, ವಿಧಿ ಸಂಕಲ್ಪದಲ್ಲಿ ಎಲ್ಲರೂ ಒಂದು ನಿಮಿತ್ತ ಮಾತ್ರ. ಅರಣ್ಯವಾಸ ನನ್ನ ವಿಧಿ ಲಿಖಿತ. ಅದಕ್ಕೆ ನೀವು ದುಃಖ ಪಡುವುದು ಬೇಡ. ಆದರೂ ಸೀತೆ ಹಾಗೂ ಲಕ್ಷ್ಮಣನೊಂದಿಗೆ ನಾನು ಈ ಅರಣ್ಯದಲ್ಲಿ ಸುಖವಾಗಿದ್ದೇನೆ. ಕುಮಾರ, ರಾಮಚಂದ್ರ, ಇಷ್ಟೆಲ್ಲ ಅನ್ಯಾಯ ಮಾಡಿದ ನನ್ನನ್ನು ನಿಂದಿಸದೆ ಒಂದೇ ಒಂದು ಕಠಿಣ ಮಾತನ್ನು ಆಡದೆ ಆದರಿಸುತ್ತಿರುವ ನಿನ್ನ ಹಿರಿಮೆಗೆ ನನ್ನ 1000 ನಮಸ್ಕಾರಗಳು. ಆದರೂ ಕುಮಾರ, ನನ್ನ ಬಗ್ಗೆ ನನಗೆ ಜಿಗುಪ್ಸೆಯಾಗುತ್ತಿದೆ. ಇಂತಹ ಪಾಪ ಕಾರ್ಯ ಮಾಡಿದ ನನಗೆ ಬದುಕುವ ಯಾವ ಅಧಿಕಾರವೂ ಇಲ್ಲವೆನಿಸುತ್ತಿದೆ ಕುಮಾರ. ಮಾತೆ, ದಯಮಾಡಿ ಅಂತಹ ಮಾತನಾಡಬೇಡಿ. ಬದುಕು ಸಾವು ನಮ್ಮ ಕೈಯಲ್ಲಿಲ್ಲ, ಎಲ್ಲವೂ ಕಾಲನ ಕೈಯಲ್ಲಿದೆ. ಮಹಾರಾಜರ ಸಾವಿಗೆ ಕಾರಣಳಾದ ಅವರ ಆಯಸ್ಸು ಮುಗಿದಿತ್ತು. ಆ ವಿಷಯ ಬಿಡಿ. ಬಿರುಗಾಳಿಯಿಂದ ಮುರಿದು ಬಿದ್ದ ಮನೆಯನ್ನು ಮತ್ತೆ ಕಟ್ಟುವುದರತ್ತ ನಾವು ಗಮನ ಹರಿಸಬೇಕು. ಹೌದು ಕುಮಾರ, ಈಗ ಆ ಕೆಲಸ ಮಾಡಬೇಕು. ಬಿರುಗಾಳಿಯಾಗಿ ಬೀಸಿದ ನಾನೇ ಕಟ್ಟುವ ಕೆಲಸವನ್ನು ಮಾಡಬೇಕಾಗಿದೆ. ರಾಮಚಂದ್ರ, ನಾನು ಕೇಳಿದ ವರಗಳನ್ನು ನಾನು ಹಿಂದಕ್ಕೆ ಪಡೆಯುತ್ತಿದ್ದೇನೆ. ನೀನು ಅಯೋಧ್ಯೆಗೆ ಬಂದು ರಾಜನಾಗು ಕುಮಾರ. ಮಾತೆ, ನನ್ನ ತಂದೆಯವರು ಕಾಲಾಧೀನರಾಗಿರಬಹುದು. ಅವರ ದೇಹ ಅಗ್ನಿಯಲ್ಲಿ ಲೀನವಾಗಿರಬಹುದು. ಆದರೂ ನಾನು ಅವರಿಗೆ ಕೊಟ್ಟ ಮಾತು ಎಂದು ಬದಲಾಗುವುದಿಲ್ಲ. ರಾಮಚಂದ್ರ, ನನ್ನ ಕಾರಣದಿಂದ ನೀನು ಅರಣ್ಯವಾಸ ಮಾಡಬೇಕಾಯಿತು. ಈಗ ನಾನೇ ಹಿಂದಿರುಗಿ ಬಾ ಎಂದು ಕೇಳುತ್ತಿದ್ದೇನಲ್ಲ. ಮಾತೆ, ರಾಮನ ಬಾಣವು ಹುಸಿಯಾಗುವುದಿಲ್ಲ, ಅವನು ಕೊಟ್ಟ ಮಾತು ಹುಸಿಯಾಗುವುದಿಲ್ಲ. ನೀವು ನಿಶ್ಚಿಂತೆ ಎಂದಿರಿ. ಸೀತೆ, ಮಗಳೇ,
ಸೀತೆ, ತಂದೆ, ಮಾತೆ, ಕುಳಿತುಕೊಳ್ಳಿ. ಸೀತೆ, ಅಯೋಧ್ಯೆಯಲ್ಲಿ ನಡೆದ ಸಂಗತಿಗಳೆಲ್ಲ ನಮಗೆ ತಿಳಿಯಿತು. ದಶರಥ ಮಹಾರಾಜರ ಅವಸಾನದ ವಾರ್ತೆ ಕೇಳಿದಾಗ ನಾವೆಲ್ಲ ದಿಗ್ಭ್ರಾಂತರಾದೆವು. ಅದರ ಜೊತೆಗೆ ನೀನು ನಿನ್ನ ಪತಿ ಹಾಗೂ ಮೈದುನನೊಂದಿಗೆ ವನವಾಸಕ್ಕೆ ತೆರಳಿದ ವಿಷಯ ತಿಳಿದು ಹೃದಯ ಒಡೆದು ಹೋದಷ್ಟೇ ಆಘಾತವಾಯಿತು. ಕೂಡಲೇ ಹೊರಟು ಬಂದೆ. ಅದೇ ವೇಳೆಗೆ ಭರತ ಶತ್ರುಘ್ನರು ನಿಮ್ಮನ್ನು ಕಾಣಲು ಬರುವರೆಂಬ ಸುದ್ದಿ ಕೇಳಿ ಎಲ್ಲರನ್ನೂ ಕಾಣಬಹುದೆಂದು ಬಂದೆ. ನನ್ನ ಪತಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಹಿಂದಿನ ದಿನ ಅಸಂಭ್ರಮ ಸಂತೋಷಗಳನ್ನು ಅನುಭವಿಸಿದೆ. ಮರುದಿನ ಪಟ್ಟಾಭಿಷೇಕದ ಬದಲು ವನವಾಸದ ವಿಷಯ ತಿಳಿಯಿತು. ನಾನು ಕಾಡಿ ಬೇಡಿ ನನ್ನ ಪತಿಯನ್ನು ಒಪ್ಪಿಸಿ ಅವರೊಂದಿಗೆ ಹೊರಟು ಬಂದೆ. ಇದು ತಪ್ಪಲ್ಲ ಅಲ್ಲವೇ ಮಾತೆ? ಅಲ್ಲ ಮಗಳೇ, ತಪ್ಪಲ್ಲ. ಪತಿವ್ರತ ಧರ್ಮವನ್ನು ಪಾಲಿಸುವ ಎಲ್ಲ ಸ್ತ್ರೀಯರು ನಡೆದುಕೊಳ್ಳುವ ರೀತಿಯಲ್ಲಿಯೇ ನೀನು ನಡೆದುಕೊಂಡಿರುವೆ. ನೀನು ಅಯೋಧ್ಯೆಯಲ್ಲಿಯೇ ಉಳಿದುಕೊಂಡಿದ್ದರೆ ನಿನ್ನ ಪತಿಯಿಂದ ದೂರವಿದ್ದು ನೀನು ಸಂತೋಷದಿಂದಿರಲು ಸಾಧ್ಯವೇ ಇರಲಿಲ್ಲ. ಸೀತೆ, ನಿನ್ನ ಪತಿ ಶ್ರೀರಾಮಚಂದ್ರನು ಲೋಕೈಕ ವೀರನು. ಕಾಡಿನಲ್ಲಿದ್ದರೂ ನಿನ್ನನ್ನು ರಕ್ಷಿಸಬಲ್ಲನು. ಆದರೆ ಯುವರಾಣಿಯಾಗಬೇಕಾದವಳು ವನವಾಸಿಯಾಗಬೇಕಾಯಿತಲ್ಲ ಎಂಬ ಸಂಕಟ ಮನಸ್ಸಿನಲ್ಲಿ ಚುಚ್ಚುತ್ತಿದೆ ಮಗಳೇ. ನೀವು ಸಂಕಟ ಪಡಬೇಕಾಗಿಲ್ಲ ಮಾತೆ. ಇಲ್ಲಿ ನಾನು ನನ್ನ ಪತಿಯೊಡನೆ ಸಂತೋಷದಿಂದಿದ್ದೇನೆ. ಪುಣ್ಯತೀರ್ಥಗಳು, ಪುಣ್ಯಾಶ್ರಮಗಳ ಸಂದರ್ಶನ, ತಪಸ್ವಿಗಳ ಭೇಟಿಯಿಂದ ಸಮಯ ಸುಖವಾಗಿ ಕಳೆದು ಹೋಗುತ್ತಿದೆ. ನಮಗೆ ಯಾವ ತೊಂದರೆಯೂ ಆಗದಂತೆ ಲಕ್ಷ್ಮಣ ಸದಾ ನಮ್ಮ ಸೇವೆಗೆ ಕಟಿಬದ್ಧನಾಗಿದ್ದಾನೆ. ನನಗೆ ಇನ್ಯಾವ ಚಿಂತೆ? ನಿನ್ನ ದೃಢ ಮನಸ್ಸು, ಪತಿಭಕ್ತಿಯನ್ನು ಕಂಡು ನಮಗೆ ಅತೀವ ಸಂತೋಷವಾಗಿದೆ. ಯಾವುದೇ ಕಳವಳವಿಲ್ಲದ ನಿನಗೆ ನಾವು ಸಮಾಧಾನದ ಮಾತನಾಡುವ ಯಾವ ಕಾರಣವೂ ಇಲ್ಲ. ಹೌದು ಮಗಳೇ, ನಿನ್ನನ್ನು ಸಂತೈಸಲು ಬಂದ ನಮ್ಮನ್ನು ನೀನೇ ಸಂತೈಸುವಂತಾಯಿತು. ನಿನ್ನ ಪತಿಭಕ್ತಿಯು ನಿನ್ನನ್ನು ಕಾಪಾಡಲಿ, ನಿನ್ನನ್ನು ಕಾಪಾಡಲಿ. ಭಾರತ, ನೀನು ರಾಜ್ಯವನ್ನು ಬಿಟ್ಟು ಬರಬಾರದಾಗಿತ್ತು. ದಶರಥ ಮಹಾರಾಜರ ಉತ್ತರಾಧಿಕಾರಿಯಾಗಬೇಕಾದ ನೀನು ಹೀಗೆ ಕರ್ತವ್ಯ ವಿಮುಖನಾಗುವುದು ತಪ್ಪು. ಪ್ರಿಯ ಸೋದರ, ನಾನು ದಶರಥ ಮಹಾರಾಜರ ಉತ್ತರಾಧಿಕಾರಿ ಅಲ್ಲದಿರುವುದರಿಂದ ನಾನು ಕರ್ತವ್ಯವನ್ನು ಮೀರಿದಂತಾಗುವುದಿಲ್ಲ. ನಿನ್ನ ವಿಯೋಗದ ದುಃಖದಿಂದಲೇ ತಂದೆಯವರು ದಿವಂಗತರಾದರೆಂಬುದನ್ನು ಯಾರು ತಾನೇ ಮರೆಯಲು ಸಾಧ್ಯ? ಭರತ, ತಂದೆಯವರು ನನ್ನ ವಿಯೋಗದ ದುಃಖದಿಂದಲೇ ದಿವಂಗತರಾದರು ಎಂಬ ನೋವು ಸದಾ ನನ್ನನ್ನು ಬಾಧಿಸುತ್ತದೆ. ಅದಕ್ಕೆ ಕಾರಣ ಮಾತೆಯ ರೂಪದ ಕೈಕೆ ಎಂಬ ಈ ದುಷ್ಟ ಹೆಂಗಸು. ಇವಳ ಮಾತಿಗೆ ಮರುಳಾಗಿ ತಂದೆಯವರು ಪಾಪ ಕಾರ್ಯವನ್ನು ಮಾಡಿಬಿಟ್ಟರು. ಈ ಪಾಪಿ ಹೆಂಗಸಿಗೆ ಘೋರವಾದ ನರಕವೇ ಅಂತಿಮ ಗತಿ. ಭರತ, ಮಾತಾಪಿತರ ನಿಂದನೆ ಮಹಾಪಾಪ. ಅಧರ್ಮದ ಕಾರ್ಯವನ್ನು ನಿಂದಿಸಿದರೆ ಮಹಾಪಾಪವಾಗುವುದಿಲ್ಲ ಸೋದರ. ನಾನು ನಿನ್ನ ದಾಸನಾಗಿ ಬಂದಿದ್ದೇನೆ. ನನ್ನ ಮೇಲೆ ಅನುಗ್ರಹ ತೋರು. ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗಿ ಕೋಸಲ ಸಾಮ್ರಾಜ್ಯವನ್ನು ಆಳು. ಪತಿಯನ್ನು ಕಳೆದುಕೊಂಡು ವಿಧವೆಯರಾಗಿರುವ ನಮ್ಮ ಮಾತೆಯರು ಇದೇ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದಾರೆ.
ಅವರ ಇಚ್ಛೆಯನ್ನು ನಿರಾಕರಿಸುವುದು ಒಳ್ಳೆಯದಲ್ಲ. ಹೌದು ರಾಮ, ನಮಗೆಲ್ಲ ಪ್ರಭುವು ನೀನೆ, ಆಸರಿಯೂ ನೀನೆ. ಹೌದು ರಾಮಚಂದ್ರ, ರಘುಕುಲದ ಸಂಪ್ರದಾಯದಂತೆ ಹಿರಿಯ ಪುತ್ರನಿಗೆ ಸಿಂಹಾಸನವೇರುವ ಅಧಿಕಾರ, ನೀನೇ ಪಟ್ಟಾಭಿಷಿಕ್ತನಾಗಬೇಕು. ಹೌದು ಸೋದರ, ಕಿರಿಯ ಮಾತೆ ಕೈಕೇಯಿಯವರು ಸೇರಿದಂತೆ ಕೋಸಲದ ಪ್ರಜೆಗಳೆಲ್ಲರೂ ಅದನ್ನೇ ಬಯಸುತ್ತಾರೆ. ಸೋದರ ರಾಮಚಂದ್ರ, ಎಲ್ಲರ ನಿರೀಕ್ಷೆಯನ್ನು ಸುಳ್ಳು ಮಾಡದೆ ಕೃಪೆ ತೋರು. ಭರತ, ಹೇಳು ಭರತ. ಭರತ, ನೀನು ಹೇಳಿದ ಎಲ್ಲ ಮಾತುಗಳನ್ನು ನಾನು ಸಮಾಧಾನದಿಂದ ಕೇಳಿದೆ. ಈಗ ನನ್ನ ಮಾತುಗಳನ್ನು ಕೇಳುತ್ತೀಯಾ? ಕೇಳುತ್ತೇನೆ, ಹೇಳು ಸೋದರ. ಭರತ, ನೀನು ಸತ್ಕುಲ ಪ್ರಸೂತ, ಸತ್ವಗುಣ ಸಂಪನ್ನ, ತೇಜಸ್ವಿ, ವ್ರತಾನುಷ್ಠಾನಗಳನ್ನು ಮಾಡಿರುವವನು. ರಾಜ್ಯ ಲೋಭದಿಂದ ನೀನು ಎಂದೂ ಪಾಪಾಚರಣೆ ಮಾಡುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು. ಅದರಂತೆ ಮಹಾ ಪಾಪ ಮಾಡಿದವಳೆಂದು ನಿನ್ನ ಮಾತೆಯನ್ನು ನಿಂದಿಸುವುದು ತಪ್ಪು. ಕ್ಷಮಿಸು ಸೋದರ. ಭರತ, ಧರ್ಮಿಷ್ಠರಾದ ನನ್ನ ಮಾತಾಪಿತರರ ಆದೇಶ ಮೇಲೆ ನಾನು ವನವಾಸಕ್ಕೆ ಹೊರಟು ಬಂದೆ. ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡು ನಾನು ನಂಬಿದ ಧರ್ಮಕ್ಕೆ ನಾನೇ ದ್ರೋಹ ಮಾಡಲಿ? ಹಾಗಲ್ಲ ಸೋದರ. ಹೌದು ಭರತ, ನೀನು ಅಯೋಧ್ಯೆಯ ಅಧಿಕಾರವನ್ನು ವಹಿಸಿಕೊಳ್ಳಬೇಕು, ನಾನು ವನವಾಸವನ್ನು ಮಾಡಬೇಕು. ಹಾಗೆಂದು ತಂದೆಯವರು ಹಂಚಿಕೊಟ್ಟ ಕರ್ತವ್ಯಗಳನ್ನು ಪರಿಪಾಲಿಸಬೇಕಾದದ್ದು ಪುತ್ರರಾದ ನಮ್ಮ ಧರ್ಮ. ಭರತ, ನಮ್ಮ ತಂದೆಯಾದ ದಶರಥ ಮಹಾರಾಜರ ಪ್ರಮಾಣ, ಅವರು ನಿನಗೆ ನೀಡಿದ ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳಬೇಕಾದದ್ದು ನಿನ್ನ ನಿಜವಾದ ಧರ್ಮ. ಅವರು ನನಗೆ ವಹಿಸಿರುವ ಕರ್ತವ್ಯವನ್ನು ನಾನು ಪಾಲಿಸುತ್ತೇನೆ. ಅದರ ಮುಂದೆ ಸಮಸ್ತ ಲೋಕಗಳ ಒಡೆತನ ನನಗೆ ತೃಣ ಸಮಾನ. ಸೋದರ ರಾಮಚಂದ್ರ, ನನ್ನ ತಾಯಿ ಕೇಳಿದ ವರದ ಕಾರಣವಾಗಿ ತಂದೆಯವರು ನನಗೆ ರಾಜ್ಯಾಧಿಕಾರವನ್ನು ನೀಡಿದರೆಂದೇ ಭಾವಿಸೋಣ. ಈಗ ನಾನೇ ಆ ರಾಜ್ಯಾಧಿಕಾರವನ್ನು ನಿನಗೆ ಕೊಟ್ಟರೆ ಅದನ್ನು ಸ್ವೀಕರಿಸುವುದರಲ್ಲಿ ತಪ್ಪೇನು? ಭರತ, ರಾಮಚಂದ್ರ ನಿನ್ನಿಂದ ರಾಜ್ಯಾಧಿಕಾರವನ್ನು ದಾನವಾಗಿ ಪಡೆಯಬೇಕಾಗಿಲ್ಲ. 14 ವರ್ಷ ಕಳೆದ ಮೇಲಾದರೂ ಅದು ರಾಮಚಂದ್ರನದೇ. ಆಮೇಲಲ್ಲ ಲಕ್ಷ್ಮಣ, ಈಗಲೂ ರಾಮಚಂದ್ರನೇ ದಶರಥ ಮಹಾರಾಜರ ಉತ್ತರಾಧಿಕಾರಿ ಎಂದು ನಾನು ಹೇಳುತ್ತಿದ್ದೇನೆ. ಸೋದರ ರಾಮಚಂದ್ರ, ಕೋಸಲ ರಾಜ್ಯವನ್ನಾಳಲು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಸಮರ್ಥರಲ್ಲ. ಭರತ, ಆ ಸಾಮರ್ಥ್ಯ ಖಂಡಿತವಾಗಿಯೂ ನಿನ್ನಲ್ಲಿದೆ. ಇದು ಸೋದರನೆಂಬ ಅಭಿಮಾನದ ಮಾತು. ಆದರೆ ನನ್ನ ಮಿತಿ ಏನೆಂಬುದು ನಾನು ಬಲ್ಲೆ. ಸೋದರ ರಾಮಚಂದ್ರ, ದಯಮಾಡಿ ನೀನು ಅಯೋಧ್ಯೆಗೆ ಬಂದು ರಾಜನಾಗು. ಭರತ, ನಿನ್ನ ಪ್ರೀತಿ ಅಭಿಮಾನಗಳನ್ನು ಕಂಡು ನನ್ನ ಹೃದಯ ತುಂಬಿ ಬರುತ್ತಿದೆ. ಆದರೆ ನನಗೆ ವನವಾಸ ಕಷ್ಟಕರವೆಂದು ನೀನೇಕೆ ಭಾವಿಸುವೆ? ಮತ್ತಿನ್ನೇನು, ಈ ಅರಣ್ಯವಾಸ ನಿನಗೆ ಸುಖದ ಸುಪ್ಪತ್ತಿಗೆಯೇ? ಇದಕ್ಕೆಲ್ಲ ನನ್ನ ತಾಯಿಯೇ ಕಾರಣಳಾದಳು. ಭರತ, ಯಾರ ಕಷ್ಟಕ್ಕೆ ಯಾರು ಕಾರಣನಲ್ಲ. ಅವರವರ ಕರ್ಮಾನುಸಾರ ಸುಖ ದುಃಖಗಳು ಒದಗಿ ಬರುತ್ತದೆ. ಅಧಿಕಾರ, ಪ್ರತಿಷ್ಠೆ, ವೈಭವ, ಸಂಪತ್ತು ಎಲ್ಲವೂ ಕಡೆಯಲ್ಲಿ ವಿನಾಶವಾಗುತ್ತದೆ. ನಮಗೆ ಉಳಿಯುವುದು ನಮ್ಮ ನೀತಿ, ಧರ್ಮ, ಸನ್ನಡತೆ, ನಾವು ನಡೆದು ಬಂದ ಆದರ್ಶ ಅಷ್ಟೇ. ಭರತ, ದಯಮಾಡಿ ನಿನ್ನ ಮಾತೆಯನ್ನು ಮತ್ತೆ ಮತ್ತೆ ನಿಂದಿಸಬೇಡ. ಆಗಲಿ ರಾಮಚಂದ್ರ, ನಿಂದಿಸುವುದಿಲ್ಲ. ಆದರೆ ನಮ್ಮೆಲ್ಲರನ್ನು, ಕೋಸಲ ಸಾಮ್ರಾಜ್ಯವನ್ನು ರಕ್ಷಿಸಲು ದಯಮಾಡಿ ನೀನು ಅಯೋಧ್ಯೆಗೆ ಮರಳು. ಕ್ಷಮಿಸು ಭರತ, ನಾನು ನಂಬಿದ ಧರ್ಮ ಅದಕ್ಕೆ ಸಮ್ಮತಿ ನೀಡುವುದಿಲ್ಲ.
ಮಾರೀಚ, ಆ ಹೇಳಿ ಕುಬೇರ ಓಡಿ ಹೋದ. ಇನ್ನು ಈ ಪುಷ್ಪಕ ವಿಮಾನ ನಮ್ಮದೇ. ಆಹಾ ಮಾರೀಚ, ಈ ಬೆಳ್ಳಿ ಬೆಟ್ಟಗಳ ಸೌಂದರ್ಯ ಎಷ್ಟು ರಮಣೀಯವಾಗಿದೆ. ಪ್ರಭು, ತಾವು ಮನಸ್ಸು ಮಾಡಿದರೆ ಇದಕ್ಕಿಂತ ಮಿಗಿಲಾದ ಸೌಂದರ್ಯವನ್ನು ಲಂಕೆಯಲ್ಲೇ ಸೃಷ್ಟಿಸಬಹುದು. ಹೌದು ಮಾರೀಚ, ಏ ದಶಕಂಠ ಮನಸ್ಸು ಮಾಡಿದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಬೆಳ್ಳಿ ಬೆಟ್ಟಗಳ ಸೌಂದರ್ಯವನ್ನು ಲಂಕೆಯಲ್ಲೇ ನಿರ್ಮಿತ ಮಾಡುತ್ತೇನೆ. ಮಾರೀಚ, ಈ ಪುಷ್ಪಕ ವಿಮಾನ ನಿಲ್ಲಲು ಕಾರಣವೇನು? ನನಗೂ ಅದೇ ತಿಳಿಯುತ್ತಿಲ್ಲ ಪ್ರಭು. ನಾನೀಗ ಇದರ ಒಡೆಯ ಹೇಳಿದಂತೆ ಕೇಳುವುದು ಇದರ ಗುಣ. ಆದರೂ ನಿಂತಿತೇಕೆ? ಪ್ರಭು, ಏನೋ ಕಾರಣವಿರಬಹುದು. ಅಥವಾ ಈ ಪುಷ್ಪಕ ವಿಮಾನವು ಇನ್ನೂ ಕುಬೇರನೇ ನನ್ನ ಒಡೆಯರೆಂದು ಭಾವಿಸಿರಬಹುದೇ? ಹಾಗೊಂದು ವೇಳೆ ಭಾವಿಸಿದ್ದಲ್ಲಿ ಈ ಕ್ಷಣದಲ್ಲೇ ಇದನ್ನು ಧ್ವಂಸ ಮಾಡುತ್ತೇನೆ. ಏಕೆ? ಏನು ಕಾರಣ? ಮಹಾದೇವ ಶಂಕರನು ಈ ಪರ್ವತ ಶಿಖರದಲ್ಲಿ ಪಾರ್ವತಿಯೊಡನೆ ವಿವರಿಸಿದ್ದಾನೆ. ದೇವ, ದಾನವ, ಯಕ್ಷ, ಗಂಧರ್ವ ಯಾರೇ ಆದರೂ ಇತ್ತ ಕಡೆ ಸಂಚರಿಸುವ ಹಾಗಿಲ್ಲ. ಏ ರಾವಣನನ್ನು ತೊಡೆಯುತ್ತಿರುವ ಉದ್ಧಟ, ನೀನು ಯಾರು? ನಾನು ಶಂಕರನ ಕಿಂಕರ ನಂದೀಶ. ಶಂಕರನ ಕಿಂಕರ? ಏ ದಶಕಂಠ ರಾವಣನನ್ನು ಆ ಶಂಕರನು ಕೂಡ ತಡೆಯಲಾರ. ಎಲ್ಲವೋ ರಾಕ್ಷಸ ಧಾಮ, ದೇವದೇವನಾದ ಶಂಕರನನ್ನು ಯಾರೆಂದು ಲಘುವಾಗಿ ಪರಿಗಣಿಸುತ್ತಿರುವೆ? ಮೂರ್ಖ, ಮೊದಲು ಇಲ್ಲಿಂದ ತೊಲಗಿ ಪ್ರಾಣ ಉಳಿಸಿಕೋ. ಶಂಕರನು ಕೆರಳಿದರೆ 3 ಲೋಕಗಳು ಸುಟ್ಟು ಭಸ್ಮವಾಗುತ್ತದೆ. ನಾನು ಕೆರಳಿದರೆ ಆ ಶಂಕರನು ವಿಹರಿಸುತ್ತಿರುವ ಈ ಪರ್ವತವನ್ನೇ ಕಿತ್ತೆಸೆಯುತ್ತೇನೆ. ಎಲ್ಲವೋ ರಾವಣ, ಮೂರ್ಖನಂತೆ ವರ್ತಿಸಬೇಡ. ಮೂರ್ಖನಂತೆ ವರ್ತಿಸುತ್ತಿರುವುದು ನಾನಲ್ಲ, ನೀನು. ಮಂಗನಂತೆ ಕುಚೇಷ್ಟೆಯ ಮಾತುಗಳನ್ನಾಡುತ್ತಿರುವ ದುರುಳ. ಎಲ್ಲವೋ ದುರಂಕಾರಿ, ನನ್ನನ್ನೇ ಮಂಗನೆಂದು ಹೀಯಾಳಿಸಿದಲ್ಲವೇ? ಆ ಮಂಗನ ಮುಖದ ವಾನರೇ ನಿನ್ನ ಅಪಜಯಕ್ಕೆ ಕಾರಣವಾಗಲಿ. ಆ ವಾನರ ಶಕ್ತಿಯ ಪರಾಕ್ರಮಗಳಿಂದ ನಿನ್ನ ಲಂಕೆಯನ್ನು ನಾಶವಾಗಲಿ. ಅದೇ ನಿನ್ನ ಸಂಹಾರಕ್ಕೆ ಸೇತುವಾಗಲಿ. ರಾಮಚಂದ್ರ, ಲಕ್ಷ್ಮಣ, ಲಕ್ಷ್ಮಣ, ಮಂಗಳವಾಗಲಿ. ಶುಭವಾಗಲಿ. ಮಾವನವರೇ, ಅತ್ತೆಯವರೇ, ನಿಮ್ಮಿಬ್ಬರ ಆಗಮನದಿಂದ ನನಗೆ ಬಹಳ ಸಂತೋಷವಾಗುತ್ತಿದೆ. ಅರಮನೆಯಲ್ಲಿ ನಿಮ್ಮ ಪ್ರಿಯಪುತ್ರಿ ಸೀತೆ ಸುಖದಿಂದಿರುವಳೆಂದು ಭಾವಿಸಿದ್ದ ನಿಮಗೆ ಈಗ ನನ್ನೊಂದಿಗೆ ಈ ಅರಣ್ಯದಲ್ಲಿ ವಾಸಿಸುತ್ತಿರುವಳೆಂದು ತಿಳಿದು ನಿಮಗೆ ಸಂಕಟವಾಗುವುದು ಸಹಜ. ನಿಜ ರಾಮಚಂದ್ರ, ಮಗಳ ಕಷ್ಟವನ್ನು ಕಂಡು ಯಾವ ತಂದೆ ತಾಯಿಯಾದರೂ ಸಂಕಟ ಪಡುವುದು ಸಹಜ ತಾನೆ. ಆದರೆ ನಮ್ಮ ಪುತ್ರಿಯಾದ ಸೀತೆಯು ನಿನ್ನನ್ನು ಅನುಸರಿಸಿ ಕಾಡಿಗೆ ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದಳೆಂದು ನಮ್ಮ ಭಾವನೆ. ರಾಮಚಂದ್ರ, ಅರಣ್ಯದಲ್ಲಿದ್ದರೂ ನನ್ನ ಪುತ್ರಿ ತನ್ನ ಪತಿಯೊಂದಿಗೆ ಸಂತೋಷದಿಂದಿದ್ದಾಳೆ. ಅದಕ್ಕಿಂತ ಬೇರೆ ಸಂತೋಷ ಇನ್ನೇನಿದೆ? ಲಕ್ಷ್ಮಣ, ನಿನ್ನ ಸೋದರ ವಾತ್ಸಲ್ಯ ಬಹಳ ದೊಡ್ಡದು. ಆದರೆ ಇದರಲ್ಲಿ ನಮ್ಮ ಪುತ್ರಿಯಾದ ಊರ್ಮಿಳೆಯ ತ್ಯಾಗವೂ ಇದೆ. ಹೌದು, ನಮ್ಮ ಮಾತೆಯವರ ಕ್ಷೇಮಕ್ಕಾಗಿ ಅವಳನ್ನು ಅರಮನೆಯಲ್ಲೇ ಬಿಟ್ಟು ಬರಬೇಕಾಯಿತು. ರಾಮಚಂದ್ರ, ನಾನೊಂದು ಸಲಹೆಯನ್ನು ನೀಡಿದರೆ ತಪ್ಪಾಗಿ ಭಾವಿಸುವುದಿಲ್ಲ ತಾನೆ? ಅಗತ್ಯವಾಗಿ ನೀಡಿ. ತಂದೆಯವರನ್ನು ಕಳೆದುಕೊಂಡ ನಮಗೆ
ಈಗ ನೀವೇ ಪಿತೃ ಸಮಾನರು, ನೀವೇ ನನಗೆ ಮಾರ್ಗದರ್ಶಕರು. ರಾಮಚಂದ್ರ, ನಿನ್ನ ಧರ್ಮ ಶ್ರದ್ಧೆ ಮೆಚ್ಚತಕ್ಕದ್ದು. ಆದರೆ ಯಾವ ತಂದೆಯ ಮಾತಿನಿಂದ ನೀನು ಅರಣ್ಯವಾಸವನ್ನು ನಡೆಸುತ್ತಿರುವೆಯೋ ಆ ತಂದೆಯು ಇಂದಿಲ್ಲ. ಜೊತೆಗೆ ಭರತನ ತಾಯಿಯಾದ ಕೈಕೆಯ ಮನಸ್ಸೂ ಬದಲಾಗಿದೆ. ಆದ್ದರಿಂದ ನೀವುಗಳು ಅಯೋಧ್ಯೆಗೆ ಮರಳಿ ರಾಜ್ಯಭಾರವನ್ನು ನಡೆಸುವುದು ಸೂಕ್ತವೆಂದು ನನ್ನ ಭಾವನೆ. ಹೌದು ರಾಮಚಂದ್ರ, ಇದರಿಂದ ನಿನಗೆ ಯಾವ ಅಪವಾದವೂ ಬರುವುದಿಲ್ಲ. ನಮ್ಮ ಕ್ಷೇಮದ ದೃಷ್ಟಿಯಿಂದ ನೀವು ನಮಗೆ ನೀಡಿದ ಸಲಹೆಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ತಂದೆ ಭೌತಿಕವಾಗಿಲ್ಲ, ಆದರೆ ಅವರು ನನ್ನ ಪಾಲಿಗೆ ಕೀರ್ತಿ ಶರೀರಿಯಾಗಿ ಎಲ್ಲೆಲ್ಲೂ ಕಾಣಿಸುತ್ತಾರೆ. ಅವರಿಗೆ ನೀಡಿದ ವಚನ ಪಾಲನೆಯಲ್ಲೇ ಅವರ ದಿವ್ಯ ಚೈತನ್ಯವಿದೆ ಎಂದು ನನ್ನ ನಂಬಿಕೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಕರ್ತವ್ಯದಿಂದ ವಿಮುಖನಾಗಲಾರೆ. ನನ್ನನ್ನು ಕ್ಷಮಿಸಿ. 14 ವರ್ಷಗಳ ಕಾಲದ ನಮ್ಮ ವನವಾಸವನ್ನು ಯಶಸ್ವಿಯಾಗಿ ಮುಗಿಸುವಂತೆ ನಮ್ಮನ್ನು ಹರಸಿ. ನೀವು ನಿಮ್ಮ ಪುತ್ರಿಗೆ ಋಷಿಪತಿಗಳ ಕಥೆಗಳನ್ನು ಹೇಳಿ ಬೆಳೆಸಿದಿರಿ. ಆದರೆ ಅವಳು ಇಂದು ತಾನೇ ಋಷಿ ಪತ್ನಿಯಂತೆ ನಮ್ಮನ್ನು ಉಪಚರಿಸುತ್ತಿದ್ದಾಳೆ. ಮಹಾರಾಣಿ ಕೌಸಲ್ಯದೇವಿ, ನನ್ನ ಮಗಳು ಅರಣ್ಯದಲ್ಲಿ ಪರ್ಣ ಕುಟೀರದಲ್ಲಿ ವಾಸಿಸಲಿ ಎಂದು ನಾನು ಆ ಕಥೆಗಳನ್ನು ಹೇಳಿರಲಿಲ್ಲ. ಅರುಂಧತಿ, ಅನಸೂಯೆಯಂತಹ ಮಹಾಪತಿವ್ರತೆಯರ ಗುಣಗಳು ಅವಳಲ್ಲಿ ಮೇಳೈಸಲಿ ಎಂದು ಹೇಳಿದ್ದೆ. ಆದರೆ ಅವಳು ತನ್ನ ಪತಿವ್ರತ ಧರ್ಮವನ್ನು ಅಯೋಧ್ಯೆಯ ಅರಮನೆಯಲ್ಲಿ ಪಾಲಿಸುವುದರ ಬದಲು ಈ ಪರ್ಣ ಕುಟೀರದಲ್ಲಿ ಪಾಲಿಸುವಂತಾಯಿತು. ಮಹಾರಾಣಿ ಸುಮೇಧ, ಇದರಲ್ಲಿ ವಿಷಾದ ಪಡುವಂಥದ್ದೇನೂ ಇಲ್ಲ. ಆ ಕಥೆಗಳ ಸ್ಫೂರ್ತಿಯಿಂದಲೋ ಏನು, ರಾಮ ವನವಾಸಕ್ಕೆ ಹೋಗುತ್ತೇನೆಂದ ತಕ್ಷಣ ತಾನು ಬರುತ್ತೇನೆಂದು ಹಠ ಮಾಡಿ ಅವನೊಡನೆ ಇವಳು ವನವಾಸಕ್ಕೆ ಬಂದಳು. ಸೀತೆ ಯುವರಾಣಿಯಾಗದಿದ್ದರೇನಂತೆ, ಮುಂದೊಂದು ದಿನ ಕೋಸಲ ದೇಶದ ಮಹಾರಾಣಿಯಾಗುತ್ತಾಳೆ. ಪತಿಯ ಜೊತೆಯಲ್ಲಿರುವ ಭಾಗ್ಯಕ್ಕಿಂತ ಯಾವ ಮಹಾರಾಣಿಯ ಪಟ್ಟವೂ ನನಗೆ ಬೇಡ ಮಾತೆ. ಕೋಸಲ ದೇಶಕ್ಕೆ ನೀನಲ್ಲದೆ ಮತ್ತಾರು ಮಹಾರಾಣಿ? ನನ್ನ ಅವಿವೇಕದಿಂದ ನೀನು ಯುವರಾಣಿಯಾಗುವುದು ತಪ್ಪಿ ಹೋಯಿತು. ಮಾತೆ, ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳಬೇಡಿ. ಅದು ವಿಧಿ ಸಂಕಲ್ಪ ಅಷ್ಟೇ. ಏನೇ ಆಗಲಿ, ಯುವರಾಣಿಯಾಗುವುದನ್ನು ತಪ್ಪಿಸಿದ ನಾನೇ ನೀನು ಮಹಾರಾಣಿಯಾಗುವಂತೆ ಮಾಡುತ್ತೇನೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ರಾಮಚಂದ್ರ, ನಾನು ನಿನ್ನ ತಂದೆ ದಶರಥ ಮಹಾರಾಜನಿಗೆ ಆಚಾರ್ಯನಾಗಿದ್ದೆ. ಈಗ ನಿನಗೂ ಸಹ ಆಚಾರ್ಯನಾಗಿದ್ದೇನೆ. ತಾವು ಕುಲಗುರುಗಳಾದ ಮೇಲೆ ನಮ್ಮೆಲ್ಲರಿಗೂ ನೀವು ಆಚಾರ್ಯರಾಗಿದ್ದೀರಿ ಮುನೀಂದ್ರ. ಆ ಆಚಾರ್ಯ ಸ್ಥಾನದ ಗೌರವದಿಂದ
ನಾನು ನಿನಗೆ ಹೇಳುತ್ತಿದ್ದೇನೆ, ನೀನು ಅಯೋಧ್ಯೆಗೆ ಹಿಂದಿರುವು. ನಿನ್ನ ಸಹೋದರರು, ನಿನ್ನ ಮಾತೆಯರು, ಸರ್ವ ಪ್ರಜೆಗಳು ಹಾಗೂ ಸಾಮಂತರು ನೀನು ಸಿಂಹಾಸನ ಏರುವುದನ್ನೇ ಅಪೇಕ್ಷಿಸುತ್ತಿದ್ದಾರೆ. ಹಾಗಾಗಿ ನೀನು ಧರ್ಮವನ್ನು ಮೀರಿದಂತೆ ಆಗುವುದಿಲ್ಲ. ದೈನ್ಯತೆಯಿಂದ ನಿನ್ನನ್ನು ಬೇಡಿಕೊಳ್ಳುತ್ತಿರುವ ಈ ಭರ್ತನ ಅಪೇಕ್ಷೆಯನ್ನು ಈಡೇರಿಸು. ಪೂಜ್ಯರೇ, ನಾನು ಎಷ್ಟು ಸೇವೆ ಮಾಡಿದರೂ ನನ್ನ ಮಾತಾ ಪಿತೃಗಳ ಋಣವನ್ನು ತೀರಿಸಲಾಗುವುದಿಲ್ಲ. ಆದ್ದರಿಂದ ನಾನು ಅವರ ಆಜ್ಞೆಯನ್ನು ಮೀರಲಾರೆ. ತಂದೆಯವರ ನಂತರವೂ ಕೂಡ ಅವರ ಆಜ್ಞೆ ಸುಳ್ಳಾಗಬಾರದು. ರಾಮಚಂದ್ರ, ನೀನು ನನ್ನ ಮಾತಿಗೆ ಪ್ರಸನ್ನನಾಗುವವರೆಗೂ ನಾನು ನಿನ್ನ ಮುಂದೆಯೇ ನಿರಾಹಾರ ವ್ರತವನ್ನು ಕೈಗೊಳ್ಳುತ್ತೇನೆ. ಸುಮಂತ್ರರೇ, ನನಗಾಗಿ ನೀವು ದರ್ಬೆಯ ಹಾಸಿಗೆಯನ್ನು ಸಿದ್ಧಪಡಿಸಿ. ರಾಮಚಂದ್ರ ಅಯೋಧ್ಯೆಗೆ ಬರಲು ಒಪ್ಪುವವರೆಗೂ ನಾನು ಪರ್ಣಕುಟೀರದ ಬಾಗಿಲಲ್ಲೇ ಮಲಗುತ್ತೇನೆ. ಭರತ, ರಾಜ್ಯ ಶ್ರೇಷ್ಠರಾದ ದಶರಥ ಮಹಾರಾಜರ ಪುತ್ರನಾಗಿ ನೀನು ತಕ್ಕ ಮಾತುಗಳನ್ನೇ ಆಡಿರುವೆ. ಆದರೆ ಲೋಭಿಯಲ್ಲದ ನಿನಗೆ ರಾಜ್ಯಾಧಿಕಾರವನ್ನು ನೀಡಲು ಕಾರಣವೂ ಇದೆ. ಹಿಂದೆ ನನ್ನ ತಂದೆಯವರು ನಿನ್ನ ಮಾತೆಯವರಿಗೆ ಕೊಟ್ಟ ವರವಾಗಿ ಅವರು ನಿನಗಾಗಿ ರಾಜ್ಯಾಭಿಷೇಕವನ್ನು ಕೇಳುವುದರಲ್ಲಿ ಯಾವ ಅಪರಾಧವೂ ಇಲ್ಲ. ಆ ವರಗಳೇ ಈ ದುರ್ಗತಿಗೆ ಕಾರಣವಾದವು. ದುರ್ಗತಿ ಎಂದು ಹೇಳಬೇಡ ಸೋದರ. ತಂದೆಯವರ ವಚನವನ್ನು ಉಳಿಸಲು ನಾನು 14 ವರ್ಷಗಳ ಕಾಲ ವನವಾಸವನ್ನು ಮಾಡುವುದೇ ಸದ್ಗತಿ. ತಂದೆಯವರ ಸತ್ಯವನ್ನು ಉಳಿಸಬೇಕಾದರೆ ನೀನು ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವುದು ಅನಿವಾರ್ಯ. ಇದರಿಂದ ಅವರು ಸ್ತ್ರೀ ಋಣದಿಂದ ಮುಕ್ತರಾದಂತಾಗುತ್ತದೆ ಅಲ್ಲವೇ? ರಾಮಚಂದ್ರ, ನೀನು ನಿನ್ನ ಕರ್ತವ್ಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆ. ಇಲ್ಲ ಭರತ, ನಾನು ಕರ್ತವ್ಯ ವಿಮುಖನಾಗುವುದಿಲ್ಲ. ನಿನಗೆ ನಿನ್ನ ಕರ್ತವ್ಯವನ್ನು ಎಚ್ಚರಿಸುತ್ತಿದ್ದೇನಷ್ಟೇ. ಇಲ್ಲಿ ನನಗೆ ಲಕ್ಷ್ಮಣ ಬೆಂಬಲನಾಗಿರುತ್ತಾನೆ, ಅಲ್ಲಿ ಶತ್ರುಘ್ನ ನಿನಗೆ ಬೆಂಬಲನಾಗಿರಲಿ. ದಯವಿಟ್ಟು ಈ ವಿಷಾದವನ್ನು ಬಿಡು. ಇಲ್ಲ ರಾಮಚಂದ್ರ, ನಾನು ಸಮ್ಮತಿಸುವುದಿಲ್ಲ. ನೀನು ನನ್ನ ಪ್ರಾರ್ಥನೆಯನ್ನು ಈಡೇರಿಸುವವರೆಗೂ ನಾನು ನಿರಾಹಾರ ವ್ರತವನ್ನು ಮಾಡುತ್ತೇನೆ. ಸುಮಂತ್ರರೇ, ನಾನು ಆಗಲೇ ಹೇಳಿದ ಹಾಗೆ ನನಗೆ ದರ್ಬೆಯ ಹಾಸನ್ನು ಸಿದ್ಧಪಡಿಸಿ. ಭರತ, ಹಠ ಮಾಡಬೇಡ. ಈ ನಿರಾಹಾರ ವ್ರತ ಬ್ರಾಹ್ಮಣರಿಗೆ ಯೋಗ್ಯವೇ ಹೊರತು ಕ್ಷತ್ರಿಯರಿಗಲ್ಲ. ನನ್ನ ಮಾತುಗಳನ್ನು ಕೇಳು. ಸಮಾಧಾನದಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸು. ಮಹಾದೇವಿ. ಏನು ಮಹಾದೇವ? ಮಹಾದೇವಿ, ಪ್ರಕೃತಿ ಪುರುಷ ಸ್ವರೂಪದಂತೆ ಏಕಾಂತದಲ್ಲಿ ನಾವಿಬ್ಬರು ಆನಂದ ತನ್ಮಯರಾಗಿರುವ ಈ ದಿವ್ಯ ಕ್ಷಣದಲ್ಲಿ ನಿನ್ನಲ್ಲಿ ಯಾವುದಾದರೂ ಆಕಾಂಕ್ಷೆ ಉಂಟೆ? ಇರುವುದಾದರೆ ಅದನ್ನು ನನ್ನಿಂದ ಸಫಲಗೊಳಿಸಿಕೊ. ಪರಮೇಶ್ವರ, ಜಗದಾನಂದ, ಕಾರಣ ನೀವೇ, ಸತ್ಯ ಸ್ವರೂಪ ನೀವೇ. ಸತ್ಯ ಸೌಂದರ್ಯವೆಲ್ಲವೂ ಶಿವಸ್ವರೂಪವೇ. ನಿಮ್ಮ ಸನ್ನಿಧಿಯಲ್ಲಿರುವುದೇ ನನಗೆ ಪರಮಾನಂದಕರವಾಗಿರುವಾಗ ಇನ್ನೆಂಥ ಆಕಾಂಕ್ಷಾ ದೇವ. ಆದರೂ ನೀವೇ ಕೇಳುತ್ತಿರುವಾಗ ಒಂದು ಬಯಕೆಯನ್ನು ಕೇಳಬಹುದೆನಿಸುತ್ತಿದೆ. ಕೇಳು ದೇವಿ, ನಿನ್ನ ಬಯಕೆ ಏನೆಂದು ಕೇಳು. ಈಡೇರಿಸುವುದು ನನಗೆ ಆನಂದವನ್ನು ನೀಡುತ್ತದೆ. ಕೇಳು ಕಾತ್ಯಾಯಿನಿ. ಪರಮೇಶ್ವರ, ನಿಮ್ಮ ಪ್ರೇಮದಿಂದ ನಾನು ಪಡೆಯುವ ಆನಂದಕ್ಕೆ ಯಾವ ಅಡ್ಡಿಯೂ ಉಂಟಾಗಬಾರದು. ನನ್ನ ಇಚ್ಛೆ ನಿಮ್ಮ ಇಚ್ಛೆಯ ಹೊರತಾಗಿ ಈ 3 ಲೋಕಗಳ ಯಾವ ಶಕ್ತಿಯೂ ನಮ್ಮ ಆನಂದಕ್ಕೆ ಅಡ್ಡಿಯಾಗಬಾರದು. ಅಂಥ ಪ್ರಯತ್ನವನ್ನು ಯಾರು ಮಾಡಿದರೋ ಅವರು ಯಾರೇ ಆದರೂ ಅಪಾರ ಸಂಕಟಕ್ಕೆ ಗುರಿಯಾಗಲಿ. ಮಹಾದೇವಿ,
ನಿನ್ನ ಇಚ್ಛೆಯಂತೆ ಆಗಲಿ. ಈ ವಿಚಾರದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕು. ಹೇಳಿ ಮಹಾದೇವ. ರುದ್ರಾಣಿ, ಭಕ್ತರನ್ನು ರಕ್ಷಿಸುವುದು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದು ನಮಗೆ ಆನಂದ ನೀಡುವ ಕರ್ತವ್ಯಗಳಲ್ಲವೇ? ಅಂತಹ ಮಹಾಭಕ್ತರು ಮೊರೆ ಇಟ್ಟಾಗ ನಮ್ಮ ಆನಂದಕ್ಕೆ ಅದರಿಂದ ಅಡ್ಡಿ ಎಂದು ಕೋಪಿಸಿಕೊಳ್ಳುವುದೇ? ಎಷ್ಟಾದರೂ ತಾವು ಭಕ್ತ ಪರಾಧೀನರಲ್ಲವೇ? ನಿಜವಾದ ಭಕ್ತರು ಮೊರೆ ಇಟ್ಟಾಗ ನಮ್ಮ ಆನಂದಕ್ಕೆ ಅಡ್ಡಿ ಎಂದು ಭಾವಿಸುವುದಿಲ್ಲ. ಆದರೆ ದುಷ್ಟರಿಂದ ಅಡ್ಡಿ ಉಂಟಾದರೆ? ಅಂಥ ದುಷ್ಟರಿಗೆ ನಾನು ತಕ್ಕ ಶಾಸ್ತಿ ಮಾಡುತ್ತೇನೆ. ಈಗ ಸಮಾಧಾನವಾಯಿತೆ? ಆಯಿತು ಮಹಾದೇವ, ನಿಮ್ಮ ಈ ಅಭಯದಿಂದ ನನಗೆ ತೃಪ್ತಿಯಾಯಿತು. ಏ ಪರ್ವತವೇ ಅಲ್ಲವೇ ನನ್ನ ಪುಷ್ಪಕ ವಿಮಾನವನ್ನು ತಡೆದದ್ದು? ಆ ಕಪಿಚೇಷ್ಟಿಯ ನಂದಿ ಪರ್ವತವನ್ನು ದಾಟಬಾರದು ಎಂದು ನನಗೆ, ಏ ದಶಕಂಠನಿಗೆ, ಅಪ್ರತಿಮ ಪರಾಕ್ರಮಿ ಈ ಲಂಕೇಶ್ವರನನ್ನು ತಡೆದದ್ದು. ಏನಂದೆ? ಈ ಪರ್ವತದಲ್ಲಿ ಶಿವಪಾರ್ವತಿಯರು ವಿಹಾರ ಮಾಡುತ್ತಾರೆ. ಯಾರೋ ವಿಹಾರ ಮಾಡಿದರೆ ನಾನು ನನ್ನ ಮಾರ್ಗವನ್ನು ಬದಲಿಸಬೇಕೆ? ಯಾರು ವಿಹರಿಸಿದರು, ಯಾವ ಪರ್ವತವೇ ಅಡ್ಡ ಬಂದರು ಅದನ್ನು ಅತಿಕ್ರಮಿಸಿ ಹೋಗುತ್ತೇನೆ ಹೊರತು ನನ್ನ ಮಾರ್ಗವನ್ನು ನಾನು ಬದಲಿಸುವುದಿಲ್ಲ. ಶಂಕರ, ಶಶಿಧರ, ನೀನು ಪಾರ್ವತಿಯೊಡನೆ ಈ ಪರ್ವತದ ತುಟ್ಟ ತುದಿಯಲ್ಲಿ ವಿಹಾರ ಮಾಡುತ್ತಿರುವೆ ಎಂದು ನಾನು ನನ್ನ ಮಾರ್ಗವನ್ನು ಬದಲಿಸಬೇಕೆ? ಏ ಅಜೇಯ ರಾವಣ, ಎಂದಿಗೂ ಅಂತಹ ಅಪಮಾನಕರ ಕೆಲಸವನ್ನು ಮಾಡುವುದಿಲ್ಲ. ಪರಮೇಶ್ವರ, ನನಗೆ ಅಡ್ಡಿಪಡಿಸಿದ ಈ ಪರ್ವತವನ್ನು ಬುಡ ಸಹಿತ ಕೀಳುತ್ತೇನೆ, ಕಿತ್ತೆಸೆಯುತ್ತೇನೆ. ಪರಮೇಶ್ವರ, ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ, ಅದಕ್ಕೆ ನಾನು ಹೊಣೆಯಲ್ಲ. ಮಾತೆ, ರಾಮಚಂದ್ರ, ಪತಿಹೀನಳಾದ ಮಾತೆಗೆ ಪುತ್ರನೇ ಆಶ್ರಯವಲ್ಲವೇ? ನನ್ನನ್ನು ಸಂರಕ್ಷಿಸಬೇಕಾಗಿರುವುದು ನಿನ್ನ ಕರ್ತವ್ಯವಲ್ಲವೇ? ಮಾತೆ, ಈಗಷ್ಟೇ ಭರತನನ್ನು ಸಮಾಧಾನಪಡಿಸಲು ನಾನು ಬಹಳ ಪ್ರಯತ್ನಿಸಿದೆ. ಈಗ ನೋಡಿದರೆ ನೀವು ಕೂಡ ಅದೇ ಸಮಸ್ಯೆಯನ್ನು ಮುಂದೆ ಮಾಡುತ್ತಿರುವರಲ್ಲ. 14 ವರ್ಷಗಳ ನನ್ನ ವನವಾಸವು ಮುಗಿಯುವವರೆಗೂ ನಾನು ಹಿಂದಿರುಗುವುದು ಅಸಾಧ್ಯವೆಂಬುದು ಈಗಾಗಲೇ ನಿರ್ಧಾರವಾಗಿದ್ದ ಸಂಗತಿ ಮಾತೆ. ರಾಮಚಂದ್ರ,
ನೀನು ಬರುವುದಿಲ್ಲವೆಂದರೆ ಸೀತೆ ಲಕ್ಷ್ಮಣರು ಇಲ್ಲಿಯೇ ಉಳಿಯುತ್ತಾರೆ. ಭರತ ಶತ್ರುಘ್ನರು ನಿನ್ನ ಜೊತೆಗೆ ಉಳಿಯುತ್ತೇವೆಂದು ಹಠ ಮಾಡಿದರೆ ಏನು ಮಾಡುವುದು? ಅಲ್ಲಿ ಊರ್ಮಿಳೆ ಪತಿಯಿಂದ ದೂರವಾಗಿ ಒಂಟಿತನದ ನೋವನುಭವಿಸುತ್ತಿದ್ದಾಳೆ. ಅದನ್ನು ನಿವಾರಿಸುವುದು ಹೇಗೆ? ಇದೆಲ್ಲವೂ ನನಗೆ ತಿಳಿದಿದೆ ಮಾತೆ. ಎಲ್ಲರ ದುಃಖಕ್ಕೆ ನನ್ನ ವಿಷಾದವಿದೆ, ಸಹಾನುಭೂತಿಯೂ ಇದೆ. ಆದರೆ ನನ್ನ ಧರ್ಮ ಪಾಲನೆಗೆ ನೆರವಾಗಬೇಕಾದ ನೀವೇ ಅದನ್ನು ಮೀರು ಎಂದು ಹೇಳುವುದು ತರವಲ್ಲ. ರಾಮಚಂದ್ರ, ನನ್ನ ಆ ಕಾರ್ಯದಿಂದ ನನ್ನ ಪುತ್ರನೇ ನನ್ನನ್ನು ತಿರಸ್ಕರಿಸಿದ್ದಾನೆ. ಅವನು ನನ್ನನ್ನು ನಿಂದಿಸಿದ್ದನ್ನು ನೀನೇ ನೋಡಿದೆಯಲ್ಲ. ತಾಯಿಯಾದವಳಿಗೆ ಇದಕ್ಕಿಂತ ದುಃಖಕರವಾದ ಸಂಗತಿ ಬೇರೇನಿದೆ? ಕುಮಾರ, ನನ್ನ ಪುತ್ರನ ಪ್ರೀತಿ ನನಗೆ ಸಿಗಬೇಕೆಂದರೆ ನೀನು ಹಿಂದಿರುಗಿ ಬಂದು ಸಿಂಹಾಸನವನ್ನೇರಬೇಕು. ಮಾತೆ, ಭರತ ಜ್ಞಾನಿ, ವಿವೇಕಿ. ನನ್ನ ಮೇಲಿನ ಪ್ರೀತಿಯಿಂದ ನಿಮ್ಮ ಬಗ್ಗೆ ಆವೇಶದ ಭರದಲ್ಲಿ ಅನುಚಿತನಾಗಿ ನಡೆದುಕೊಂಡಿದ್ದಾನೆ. ಆದರೆ ಅದು ಬರೀ ತಾತ್ಕಾಲಿಕ. ಅವನು ಮತ್ತೆ ತಮ್ಮನ್ನು ಗೌರವಿಸುತ್ತಾನೆ. ನೀವು ಧೈರ್ಯಗೆಡಬೇಡಿ. ದಯಮಾಡಿ ನನ್ನನ್ನು ಮತ್ತೆ ಮತ್ತೆ ಒತ್ತಾಯಿಸದೆ ಅಯೋಧ್ಯೆಗೆ ನೆಮ್ಮದಿಯಿಂದ ಹಿಂದಿರುಗಿ. ಇದು ಶರಣಾಗತ ಭಕ್ತನ ಭಕ್ತಿಯ ಮೊರೆಯಲ್ಲ, ವರದಿಂದ ಗರ್ವಿತನಾದ ಬಲಾಢ್ಯನೊಬ್ಬನ ದುರಹಂಕಾರದ ಪ್ರದರ್ಶನ.